Hello everybody, welcome to Literary Canon. This channel is exclusively for December 2025 UGC NET exam. Here we are going to discuss about top MCQs part 2. Okay, it's in both Kannada as well as English language. Here is our Telegram channel. Feel free to join this channel and get the PDF of this class. Okay, so without further ado, we will start our class. Very first question. Last time 50 questions discuss ಮಾಡಿದ್ವಿ. Next 50 questions discuss ಮಾಡೋಣ. First question ನೋಡೋಣ. Which of the following plays of Beaumont was not written in collaboration with Fletcher? It's very important. Beaumontನ ಸೋಲೋ ಪ್ಲೇ, ಫ್ಲೆಚರ್ನ ಸೋಲೋ ಪ್ಲೇ ಆರ್ ವೆರಿ ಇಂಪಾರ್ಟೆಂಟ್ ಆಯಿತಾ. ಸೊ ಸೋಲೋ ಪ್ಲೇಗಳನ್ನು ಕೇಳ್ತಾರೆ ಆ್ಯಂಡ್ ಕೊಲಾಬರೇಟಿವ್ ವರ್ಕನ್ನು ಕೂಡ ಕೇಳ್ತಾರೆ. ಫಸ್ಟ್ ಆಪ್ಷನ್ ನೋಡಿ, ದ ನೈಟ್ ಆಫ್ ದ ಬರ್ನಿಂಗ್ ಪೆಸಲ್, ದ ಮೇಡ್ಸ್ ಟ್ರಾಜಿಡಿ, ಫಿಲಾಸ್ಟರ್, ಅ ಕಿಂಗ್ ಆ್ಯಂಡ್ ನೋ ಕಿಂಗ್. ಓಕೆ, ಸೊ ಇಬ್ರದ್ದು ಗೊತ್ತಿರ್ಬೇಕು ನಿಮಗೆ. ಬಿಯೋಮಂಟ್ನ ಸೋಲೋ ಪ್ಲೇ, ಫ್ಲೆಚರ್ನ ಸೋಲೋ ಪ್ಲೇ ಆಯಿತಾ. ಸೊ ಇಲ್ಲಿ ಕೇಳ್ತಿರೋದು ಬಿಯೋಮಂಟ್ನ ಸೋಲೋ ಪ್ಲೇ ಯಾವುದು ಅಂತ. ಸೊ ದಟ್ಸ್ ಬೇಸಿಕಲಿ ದ ನೈಟ್ ಆಫ್ ದ ಬರ್ನಿಂಗ್ ಪೆಸ್ಟಲ್. Okay, so this is a solo play of Beaumont. The Maid's Tragedy, Philaster, A King and No King, these three are basically collaborative with Fletcher. Okay, now Philaster full title kelbodu. That's basically Love, Lies, A Bleeding. Okay, so that's very important. Next hogana. The Wild Goose Chase was written by. The Wild Goose Chase was written by, first one, John Fletcher, Philip Massinger, Beaumont and Fletcher, then John Ford. Okay, this is a solo play of Fletcher, very important. ನಾನು ಹೇಳಿದ್ನಲ್ಲ ಫ್ಲೆಚರ್ ಮತ್ತು ಬಿಯೋಮೆಂಟ್ನ ಸೋಲೋ ಪ್ಲೇ ಗೊತ್ತಿರಬೇಕು ಅಂತ. ಸೊ ವೈಲ್ಡ್ ಗೂಸ್ ಚೇಸ್ ಈಸ್ ಬೇಸಿಕಲಿ ದ ಸೋಲೋ ಪ್ಲೇ ಆಫ್ ಜಾನ್ ಫ್ಲೆಚರ್. ಓಕೆ, ಸೊ ಫಿಲಿಪ್ ಮ್ಯಾಸಿಂಗರ್ ಈಸ್ ಫೇಮಸ್ ಫಾರ್ A New Way to Pay Old Debt. Okay, next second one is basically The City Madam. He's famous for these two work. Okay, next Beaumont and Fletcher ನಾನು ಹೇಳಿದೆ collaborative work ಯಾವ್ಯಾವುದು ಅಂತ ಲಾಸ್ಟ್ ಸ್ಲೈಡಲ್ಲಿ ನೋಡಿದ್ವಿ. Then John Ford is famous for the work called This Pity She Is a Whore. Okay, so you must know about this. Okay, next hogana. Which of the following book is written in the form of a dialogue between Piscator and Venator? Okay, which of the following book is written in the form of a dialogue between Piscator ಅಂದ್ರೆ fisherman and Venator ಅಂತಂದ್ರೆ ಯಾರು? ಬೇಸಿಕಲಿ ಹಂಟ. ಯಾವ ವರ್ಕಲ್ಲಿ ಇದನ್ನು ಡಿಸ್ಕಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ದಟ್ಸ್ ಬೇಸಿಕಲಿ ಐಸಕ್ ವಾಲ್ಟನ್ಸ್ ಕಂಪ್ಲೀಟ್ ಆಂಗ್ಲರ್. ನಾವು ಕಂಪ್ಲೀಟ್ ಆಂಗ್ಲರ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ. ಕಂಪ್ಲೀಟ್ ಆಂಗ್ಲರ್ ಇಟ್ಸ್ ಅಬೌಟ್ ಬೇಸಿಕಲಿ ಫಿಶಿಂಗ್ ಬಗ್ಗೆ ಮಾತಾಡಿರೋದಲ್ವಾ. ಸೊ ದಟ್ಸ್ ಬೇಸಿಕಲಿ ಇಟ್ಸ್ ಅ ಡೈಲಾಗ್ ಬಿಟ್ವೀನ್ ದೀಸ್ ಟು ಪೀಪಲ್. ಓಕೆ, ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಹೋಗೋಣ. ಹೂ ಇಸ್ ದ ಸ್ಕ್ವೇರ್ ಆಫ್ ಸರ್ ಹುಡಿಬ್ರಾಸ್ ಇನ್ ಹುಡಿಬ್ರಾಸ್? ಹುಡಿಬ್ರಾಸ್ ರಿಟನ್ ಬೈ ಸ್ಯಾಮ್ಯುಯಲ್ ಬಟ್ಲರ್. ವೆರಿ ಇಂಪಾರ್ಟೆಂಟ್. ಓಕೆ, ಸ್ಯಾಮ್ಯುಯಲ್ ಬಟ್ಲರ್. ಇಲ್ಲಿ ಕೇಳ್ತಿರೋದು ಸ್ಕ್ವೇರ್ ಆಫ್ ಹುಡಿಬ್ರಾಸ್ ಯಾರು ಅಂತ ಕೇಳ್ತಿದ್ದಾರೆ. ಓಕೆನಾ? ಸೊ ದ ಆನ್ಸರ್ ಈಸ್ ಬೇಸಿಕಲಿ ರಾಲ್ಫೋ ಆಯಿತಾ. ಡಾನ್ ಕಿಯಾಟೆಯ ಸ್ಕ್ವೇರ್ ಯಾರು? ಸ್ಯಾಂಚೋ ಪಾನ್ಸಾ. ಓಕೆ, ಇದು ನೆನ್ಪಿಟ್ಕೊಳ್ಳಿ. ಡಾನ್ ಕಿಯಾಟೆಯ ಸ್ಕ್ವೇರ್ ಯಾರು? ಸ್ಯಾಂಚೋ ಪಾನ್ಸಾ. ಬಟ್ ಇಲ್ಲಿ ಹುಡಿಬ್ರಾಸ್ನ ಸ್ಕ್ವೇರ್ ಯಾರು? ರಾಲ್ಫೋ. ಓಕೆ, ನೆಕ್ಸ್ಟ್ ಕ್ವೆಶನ್. ನೇಮ್ ದ ರೈಟರ್ ಆಫ್ ದಿಸ್ ಪಿಟಿ ಶಿ ಈಸ್ ಅ ಓರ್. ಓಕೆ, ಇದು ಆ್ಯಕ್ಚುಲಿ ನಾನು ಈಗಷ್ಟೇ ಹೇಳಿದೆ. ನಾನು ಆ್ಯಕ್ಚುಲಿ ಅಲ್ವಾ ಲಾಸ್ಟ್ ಸ್ಲೈಡಲ್ಲಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಹಿ ಈಸ್ ನನ್ ಅದರ್ ದ್ಯಾನ್ ಜಾನ್ ಫಾರ್ಡ್. ಓಕೆ, ದಿಸ್ ಪಿಟಿ ಶಿ ಈಸ್ ಅ ಓರ್. ಓಕೆ, ಸೊ ದಿಸ್ ಇಸ್ ರಿಟನ್ ಬೈ ಹೂಮ್? ಜಾನ್ ಫಾರ್ಡ್. ಓಕೆ, ನೆಕ್ಸ್ಟ್. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ಸ್ ಆಫ್ ಡ್ರೈಡನ್ ಈಸ್ ದೇರ್ ಅ ರೆಫರೆನ್ಸ್ ಟು ದ ಗ್ರೇಟ್ ಫೈರ್ ಆಫ್ ಲಂಡನ್? ಆಯಿತಾ, ಡ್ರೈಡನ್ನ ಯಾವ ಪೋಯಮಲ್ಲಿ ಗ್ರೇಟ್ ಫೈರ್ ಆಫ್ ಲಂಡನ್ ಬಗ್ಗೆ ಡಿಸ್ಕಸ್ ಮಾಡಿದ್ದಾರೆ? ಸೊ ವಿಚ್ ಪೋಯಮ್ ಈಸ್ ದಿಸ್? ಅಬ್ಸಲಮ್ ಆ್ಯಂಡ್ ಅಕಿಟೋಪಲ್, ದ ಮೆಡಲ್, ಆನಸ್ ಮಿರಾಬಿಲಸ್ ಆ್ಯಂಡ್ ಮ್ಯಾಕ್ ಫ್ಲಾಕ್ನೋ. ಓಕೆ, ಆನ್ಸರ್ ಬಂದ್ಬಿಟ್ಟು ಬೇಸಿಕಲಿ
Okay, so Annus Mirabilis. Annus Mirabilis is a work written by Dryden talking about a great fire of London. ಆಯಿತಾ, ಅದ್ರ ಬಗ್ಗೆ ಬರ್ತಿರೋದು. ಅಪಾರ್ಟ್ ಫ್ರಮ್ ದ್ಯಾಟ್ ಅಪ್ಸಲಮ್ ಅರ್ಕಿಟೋಪಲ್ ವೆರಿ ವೆರಿ ಇಂಪಾರ್ಟೆಂಟ್. ಎವ್ರಿ ಇಯರ್ ಕ್ವೆಶನ್ ಕೇಳ್ತಾರೆ. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1681ನಲ್ಲಿ. ಇಟ್ಸ್ ಅ ಬಿಬ್ಲಿಕಲ್ ಟೇಲ್ ಆಫ್ ದ ರೆಬಿಲಿಯನ್ ಆಫ್ ಅಪ್ಸಲಮ್ ಅಗೇನ್ಸ್ಟ್ ದ king called King David. Okay, so ಇವ್ರ ಮಧ್ಯೆ ಇರೋದು ಇಟ್ಸ್ ಅ ರೈವಲ್ರಿ ಬಿಟ್ವೀನ್ ಅಪ್ಸಲಮ್ ಅಗೇನ್ಸ್ಟ್ ಕಿಂಗ್ ಡೇವಿಡ್. ಇಟ್ಸ್ ಅ ಬಿಬ್ಲಿಕಲ್ ಟೇಲ್. ಆಯ್ತಾ, ಇದು ಬಿಬ್ಲಿಕಲ್ ಟೇಲ್. ಓಕೆ, ನೆಕ್ಸ್ಟ್ ದ ಮೆಡಲ್. ಓಕೆ, ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಅಪ್ಸಲಮ್ ಅಂಡ್ ಅಕಿಟೋಪಲ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ಇಟ್ ಹ್ಯಾಸ್ ಅ ರೆಫರೆನ್ಸ್ ಟು ಪಾಪಿಶ್ ಪ್ಲಾಟ್. ಪಾಪಿಶ್ plot is very important. I forgot to mention this. This is also very important. ಆಯ್ತಾ, ಇನ್ ಡೀಟೇಲ್ ಸಮ್ಮರಿಯನ್ನು ನೀವು ನೋಡ್ಕೊಂಡಿರಬೇಕು, ಬಿಕಾಸ್ ಎವ್ರಿ ಟೈಮ್ ದೇ ಯೂಸ್ ಟು ಆಸ್ಕ್ ದ ಕ್ವೆಶನ್ಸ್ ಆನ್ ದಿಸ್. ಸೆಕೆಂಡ್ ಒನ್ ಬಂದ್ಬಿಟ್ಟು ದ ಮೆಡಲ್. ದ ಮೆಡಲ್ ಬೇಸಿಕಲಿ ಪಬ್ಲಿಷ್ಡ್ ಇನ್ ದ ಇಯರ್ 1682 ಅಲ್ಲಿ ಪಬ್ಲಿಷ್ ಮಾಡಿರೋದು. ಓಕೆನಾ, ಇಟ್ಸ್ ಅ ಪೊಲಿಟಿಕಲ್ ಸಟೈರ್ that attacks the Earl of Shaftesbury. Okay, Shaftesbury. Okay, so this is basically 1682 ಅಲ್ಲಿ ಪಬ್ಲಿಷ್ ಮಾಡಿರೋದು, ಅಟ್ಯಾಕ್ ಆನ್ ದ Earl of Shaftesbury. ನೆಕ್ಸ್ಟ್ ಬಂದ್ಬಿಟ್ಟು ಮ್ಯಾಕ್ ಫ್ಲಾಕ್ನೋ. ಇಟ್ಸ್ ಅ ಮಾಕ್ ಹೆರೋಯಿಕ್ ಸಟೈರ್, ಅಟ್ಯಾಕ್ ಆನ್ ಥಾಮಸ್ ಶಾಡ್ವೆಲ್. ಓಕೆ, ಥಾಮಸ್ ಶಾಡ್ವೆಲ್. ಡೇಟ್ ಆಫ್ ರಿಟರ್ನ್ ಯಾವುದು? 1678 ಅಲ್ಲಿ ಬರ್ತಿರೋದು. ಓಕೆನಾ, ಸೊ ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಮ್ಯಾಕ್ ಫ್ಲಾಕ್ನೋ ಇರ್ಬೋದು, ಅಪ್ಸಲಮ್ ಆ್ಯಂಡ್ ಅಕಿಟೋಪಲ್ ಇರ್ಬೋದು. ಯು ಹ್ಯಾವ್ ಟು ನೋ ದ ಇನ್ ಡೀಟೇಲ್ ಸಮರಿ ಆಫ್ ದ್ಯಾಟ್. ಓಕೆ, ಯಾವ ಥರ ಕ್ವೆಶನ್ಸ್ ಬೇಕಾದರೂ ಕೇಳ್ಬೋದು, ಕೊಟೇಶನ್ಸ್ ಕೇಳ್ಬೋದು, ಇಲ್ಲ ಇನ್ ಡೆಪ್ತ್ ಕ್ವೆಶನ್ಸ್ ಕೇಳ್ಬೋದು. ದೇ ಮೇ ಆಸ್ಕ್ ಎನಿ ಟೈಪ್ ಆಫ್ ಕ್ವೆಶನ್ಸ್ ಅಬೌಟ್ ದೀಸ್ ಟು ವರ್ಕ್ಸ್ ಆಫ್ ಡ್ರೈಡನ್. ಓಕೆ, ನೆಕ್ಸ್ಟ್ ಹೋಗೋಣ. ದ ಮೆಡಲ್ ಆಫ್ ಜಾನ್ ಬೇಸ್ ಈಸ್ ಅ ರಿಪ್ಲೈ ಟು ದ ಮೆಡಲ್. ಹೂ ರೋಡ್ ದಿಸ್? ದ ಮೆಡಲ್ ಬರ್ದಿದ್ಯಾರು? ಬೇಸಿಕಲಿ ಡ್ರೈಡನ್ ಬರ್ತಿರೋದು. ಸೊ ದ ಮೆಡಲ್ ಆಫ್ ಜಾನ್ ಬೇಸ್ ಇಟ್ಸ್ ಅ ರಿಪ್ಲೈ ಟು ದ ಮೆಡಲ್. ಹೂ ಹ್ಯಾಸ್ ರಿಟನ್ ದಿಸ್? ಓಕೆ, ಮೆಡಲ್ ಆ್ಯಕ್ಚುಲಿ ನಮ್ಗೆ ಗೊತ್ತಿರೋದೆ ಇಟ್ಸ್ ಅಟ್ಯಾಕ್ ಆನ್ Earl of Shaftesburyಗೆ ಅಟ್ಯಾಕ್ ಮಾಡೋದಕ್ಕೆ ಬರ್ತಿರೋದು. ಸೊ ಅದಕ್ಕೆ ಒಂದು ರಿಪ್ಲೈ ಕೊಟ್ಟಿರೋದು ಯಾವುದು? ದ ಮೆಡಲ್ ಆಫ್ ಜಾನ್ ಬೇಸ್. ಸೊ ದಿಸ್ ಇಸ್ ರಿಟನ್ ಬೈ ಬೇಸಿಕಲಿ ಥಾಮಸ್ ಶಾಡ್ವೆಲ್. ಓಕೆ, ಥಾಮಸ್ ಶಾಡ್ವೆಲ್ ಬರ್ತಿರೋದು. ಓಕೆ, ಇಟ್ಸ್ ಅ ಪಾಸಿಬಲ್ ಕ್ವೆಶ್ಚನ್. Next question. The line much mingled with a little wit is from? The line much mingled with a little wit is from? The Medal, The Hind and the Panther, Hudibras, then the Dunciad. Which work is this? This is basically The Hind and the Panther. ಓಕೆ, ಆನ್ಸರ್ ಬಂದ್ಬಿಟ್ಟು ಹಿಂದ್ ಆ್ಯಂಡ್ ದ ಪ್ಯಾಂಥರ್. ಹ್ಯುಡಿಬ್ರಾಸ್ ಡಿಸ್ಕಸ್ ಮಾಡಿದ್ದೀವಿ, ಆ್ಯಂಡ್ ದೆನ್ ಮೆಡಲ್ ಡಿಸ್ಕಸ್ ಮಾಡಿದ್ದೀವಿ. ಡನ್ಸಿಯಾಡ್ ವಿ ವಿಲ್ ಡಿಸ್ಕಸ್. ಓಕೆ, ಲೇಟರ್ ವಿ ವಿಲ್ ಡಿಸ್ಕಸ್ ಅಬೌಟ್ ದ್ಯಾಟ್. ಓಕೆ, ಡಲ್ನೆಸ್ನ ಸೆಲೆಬ್ರೇಟ್ ಮಾಡೋವಂಥದ್ದು. ಸೊ ದ್ಯಾಟ್ ಈಸ್ ದ ಹಿಂದ್ ಆ್ಯಂಡ್ ದ ಪ್ಯಾಂಥರ್ ಈಸ್ ಅಲಗರಿ ಇನ್ ಹೀರೋಯಿಕ್ ಕಪ್ಲೆಟ್. ಓಕೆ, ಹೀರೋಯಿಕ್ ಕಪ್ಲೆಟಲ್ಲಿ ಬರೆದಿರೋದು. ಫುಲ್ ಟೈಟಲ್ ಏನು? ದ ಹಿಂದ್ ಆ್ಯಂಡ್ ದ ಪ್ಯಾಂಥರ್, ಅ ಪೋಯಮ್ ಇನ್ 3 parts. ಓಕೆ, ಅ ಪೋಯಮ್ ಇನ್ 3 parts and published in the year 1687. Okay, 1687 ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಆ್ಯಂಡ್ ಇಟ್ ಈಸ್ ಟಾಕಿಂಗ್ ಅಬೌಟ್ ಡಿಸ್ಪ್ಯೂಟ್ ಬಿಟ್ವೀನ್ ಪ್ರೊಟೆಸ್ಟೆಂಟ್ ಆಸ್ ವೆಲ್ ಆಸ್ ಕ್ಯಾಥೋಲಿಕ್ಸ್. ಆಯಿತಾ, ಸೊ ಇದು ಯಾವುದ್ರ ಬಗ್ಗೆ ಮಾತಾಡಿದ್ದಾರೆ? ಡಿಸ್ಪ್ಯೂಟ್ ಬಿಟ್ವೀನ್ ಕ್ಯಾಥೋಲಿಕ್ಸ್ ಆ್ಯಂಡ್ ಪ್ರೊಟೆಸ್ಟೆಂಟ್ಸ್. ಇಲ್ಲೇನಪ್ಪ ಅಂತಂದರೆ ಆ್ಯಕ್ಚುಲಿ ಡ್ರೈಡನ್ ಏನು ಮಾಡಿದ್ದಾರೆ ಅಂತಂದರೆ ಹಿ ಕನ್ವರ್ಟೆಡ್ ಹಿಮ್. ಆ್ಯಕ್ಚುಲಿ ಫಸ್ಟ್ ಏನಂದರೆ ಅವ್ರು ಪ್ರೊಟೆಸ್ಟೆಂಟ್ ಇದ್ದರು. ಲೇಟರ್ ಏನಾಗ್ತಾರೆ, ಡ್ಯೂರಿಂಗ್ ದ ರೀನ್ ಆಫ್ ಕಿಂಗ್ ಜೇಮ್ಸ್ ದ ಸೆಕೆಂಡಲ್ಲಿ, ಆ ಟೈಮಲ್ಲಿ ಡ್ರೈಡನ್ ಕನ್ವರ್ಟ್ ಆಗ್ತಾರೆ. ಯಾವುದಕ್ಕೆ? ಕ್ಯಾಥೋಲಿಸಿಸಮ್ಗೆ ಕನ್ವರ್ಟ್ ಆಗ್ತಾರೆ. ಸೊ ಅದನ್ನು ಜಸ್ಟಿಫಿಕೇಶನ್ ಕೊಡ್ತಾರೆ. ನಾನು ಯಾಕೆ ಕ್ಯಾಥೋಲಿಸಿಸಮ್ಗೆ ನಾನು ಮತ್ತೆ ಕನ್ವರ್ಟ್ ಆದೆ ಅನ್ನೋದನ್ನು ಜಸ್ಟಿಫಿಕೇಶನ್ ಕೊಡ್ತಾರೆ ಥ್ರೂ ದಿಸ್ ಪರ್ಟಿಕ್ಯುಲರ್ ವರ್ಕ್, ದಟ್ ಈಸ್ ಹಿಂದ್ ಆ್ಯಂಡ್ ದ ಪ್ಯಾಂಥರ್. Okay, so this is the line from this particular work. Okay, na? Next, which of the following work mentioned in Dryden's essay? The Silent Women, Hamlet, The Alchemist, Volpone. Very important. I think ಇದು ಲಿಟರರಿ ಕ್ರಿಟಿಸಿಸಮ್ಸ್ ಅಲ್ಲಿ ಬರುತ್ತೆ.
ಡ್ರೈಡನ್ ಎಸ್ಸೆ ಯಾವುದು, ಫೇಮಸ್ ಎಸ್ಸೆ ಯಾವುದು? ಎಸ್ಸೆ ಆನ್ ಡ್ರಾಮ್ಯಾಟಿಕ್ ಪೊಯೆಸಿ. ಎಸ್ಸೆ ಆನ್ ಡ್ರಾಮ್ಯಾಟಿಕ್ ಪೊಯೆಸಿ. ಈ ವರ್ಕಲ್ಲಿ ಆ್ಯಕ್ಚುಲಿ ಬೆನ್ ಜಾನ್ಸನ್ನ ಯಾವ ವರ್ಕನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಕೇಳ್ತಿರೋದು. ದಟ್ ಈಸ್ ಬೇಸಿಕಲಿ ದ ಸೈಲೆಂಟ್ ವುಮೆನ್ ಅಥವಾ ಎಪಿಸೀನ್ ಅಂತಲೂ ಕೂಡ ಹೇಳ್ತೀವಿ. ಎಪಿಸೀನ್ ಆರ್ ಸೈಲೆಂಟ್ ವಿಮೆನ್. ಇಲ್ಲಿ ಏನಂದರೆ ಈ ಈಸ್ ಟಾಕಿಂಗ್ ಅಬೌಟ್ ದ ಡ್ರಾಮ್ಯಾಟಿಕ್ ಯೂನಿಟಿ ಬಗ್ಗೆ ಮಾತಾಡಿದ್ದಾರೆ. ಡ್ರಾಮ್ಯಾಟಿಕ್ ಯೂನಿಟಿ, ಈ ವರ್ಕು ಡ್ರಾಮ್ಯಾಟಿಕ್ ಯೂನಿಟಿ ಇದೆ ಅಂತ ಹೇಳ್ತಾರೆ. ಓಕೆನಾ? ಸೊ ದಿಸ್ ಇಸ್ 9th one. ಓಕೆ, ನೆಕ್ಸ್ಟ್. ಇನ್ ಡ್ರೈಡನ್ಸ್ ಮ್ಯಾಕ್ ಫ್ಲಾಕ್ನೋ ದ ಮ್ಯಾಂಟಲ್ ಫೆಲ್ ಟು ದ ಯಂಗ್ ಪ್ರಾಫಿಟ್ ಪಾರ್ಟ್. ಯಂಗ್ ಪ್ರಾಫಿಟ್ ರೆಫರ್ಸ್ ಟು. ಓಕೆ, ಮ್ಯಾಕ್ ಫ್ಲಾಕ್ನೋದಲ್ಲಿ ದ ಮ್ಯಾಂಟಲ್ ಫೆಲ್ ಟು ದ ಯಂಗ್ ಪ್ರಾಫಿಟ್ ಪಾರ್ಟ್. ಓಕೆ, ಇಟ್ಸ್ ಅ ಲೈನ್. ಅದರಲ್ಲಿ ವಾಟ್ ಡು ಯು ಮೀನ್ ಬೈ ಯಂಗ್ ಪ್ರಾಫಿಟ್ ಅಥವಾ ಯಂಗ್ ಪ್ರಾಫಿಟ್ ಅಂದರೆ ಯಾರು ಅಂತ ವಾಟ್ ಡು ಯು ಮೀನ್ ಬೈ ಅಲ್ಲ, ಯಂಗ್ ಪ್ರಾಫಿಟ್ ಅಂತ ಹೇಳಿ ಯಾರನ್ನ ಕರೆದಿದ್ದಾರೆ. ದಟ್ಸ್ ವೆರಿ ಇಂಪಾರ್ಟೆಂಟ್. ಯಂಗ್ ಪ್ರಾಫಿಟ್ ಈಸ್ ನನ್ ಅದರ್ ದ್ಯಾನ್ ಬೇಸಿಕಲಿ ಶಾಡ್ವೆಲ್. ಆಯಿತಾ? ಶಾಡ್ವೆಲ್. ಓಕೆ, ಆನ್ಸರ್ ಈಸ್ ಶಾಡ್ವೆಲ್. ನೆಕ್ಸ್ಟ್. ಹೂ ಇಸ್ ದ ಆಥರ್ ಆಫ್ ದ ಫಾಲೋವಿಂಗ್? ಲರ್ನ್ ಹ್ಯಾಂಡ್ಸ್ ಫಾರ್ ಏನ್ಷಿಯಂಟ್ ರೂಲ್ಸ್, ಅ ಜಸ್ಟ್ ಎಸ್ಟೀಮ್. To copy nature is to copy them. Okay, so who is the author of the following line? Learn hence for ancient rules, a just esteem. To copy nature is to copy them. This is basically the line from the work of Pope. Okay, Pope Alexander Pope ಬರ್ದಿರೋದು. ಅಲೆಕ್ಸಾಂಡರ್ ಪೋಪ್ನ ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಯಾವುದು? An essay on criticism. An essay on criticism. ಇಲ್ಲಿಂದ ಬಂದಿರೋದು. ಎಸ್ಸೆ ಆನ್ ಕ್ರಿಟಿಸಿಸಮ್ ಕಂಪಲ್ಸರಿ ಕ್ವೆಶ್ಚನ್. ಪೋಪ್ನ ವರ್ಕ್ಸನ್ನು ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಯು ಹ್ಯಾವ್ ಟು ಮೇಕ್ ಅ ಲೀಸ್ಟ್ ಆಫ್ ಹಿಸ್ ವರ್ಕ್ಸ್ ಇನ್ ಅ ಕ್ರೊನಾಲಜಿಕಲ್ ಆರ್ಡರ್, ಬಿಕಾಸ್ ಎವ್ರಿ ಟೈಮ್ ದೇ ಯೂಸ್ ಟು ಆಸ್ಕ್ ಕ್ವೆಶನ್ಸ್. ಆಯಿತಾ? ಪ್ರತಿ ಸಲನೂ ಕ್ರೊನಾಲಜಿಕಲ್ ಆರ್ಡ್ರಲ್ಲಿ ಕೇಳಿದ್ದಾರೆ. ತುಂಬ ಸರಿ ರಿಪೀಟ್ ಆಗಿದೆ ಕ್ವೆಶನ್ಸು. ಸೊ ಯು ಮಸ್ಟ್ ನೋ ಅಬೌಟ್ ದಿಸ್. Next, this cascade India's glowing gems unlocks, and all Arabia breaths from yonder box. This line appears in which of the following poem? This cascade India's glowing gems unlocks, and all Arabia breaths from yonder box. This line appears in basically the Rape of the Lock. Okay, na? The Rape of the Lock. ಮ್ಯಾಕ್ ಫ್ಲಾಕ್ನೋ ಡಿಸ್ಕಸ್ ಮಾಡಿದ್ವಿ, ಮೆಡಲ್ ಡಿಸ್ಕಸ್ ಮಾಡಿದ್ವಿ. ರೇಪ್ ಆಫ್ ದ ಲಾಕಲ್ಲಿ ಆಲ್ಮೋಸ್ಟ್ ಈ ಥರ ಕೊಟೇಶನ್ಸ್ಗಳನ್ನು ಕೇಳ್ತಾರೆ. ಓಕೆನಾ? ಮತ್ತು ಆಮೇಲೆ ಯಾವಾಗ ಪಬ್ಲಿಷ್ ಮಾಡಿರೋದು ಅನ್ನೋದು ವೆರಿ ಇಂಪಾರ್ಟೆಂಟ್. ಆಯಿತಾ? ರೇಪ್ ಆಫ್ ದ ಲಾಕಲ್ಲಿ ಮಾಕ್ ಹೀರೋಯಿಕ್ ನರೇಟಿವ್ ಪೋಯಮ್ ಅಂತ ಹೇಳ್ತೀವಿ. ಇಟ್ಸ್ ವೆರಿ ಎಕ್ಸಾಂಪಲ್ ಫಾರ್ ಹೈ ಬರ್ಲೆಸ್ಕ್ಯೂ. ಆಯಿತಾ? ಇದನ್ನು ಎಕ್ಸಾಂಪಲ್ ಫಾರ್ ಹೈ ಬರ್ಲೆಸ್ಕ್ಯೂ ಮಾಡೆಲಲ್ಲಿ ಬರೆದಿದ್ದಾರೆ. ಓಕೆ, ಅಂದರೆ ಕಾಮಿಕ್ ಟಚನ್ನು ಕೊಟ್ಟಿದ್ದಾರೆ. ಇಟ್ಸ್ ಪಬ್ಲಿಷ್ಡ್ ಫಸ್ಟ್ ಇನ್ 1712 ಫಸ್ಟ್ ಪಬ್ಲಿಷ್ ಮಾಡ್ತಾರೆ ವಿತ್ 2 ಕ್ಯಾಂಟೋಸ್. ವೆರಿ ಇಂಪಾರ್ಟೆಂಟ್, ತುಂಬ ಸರಿ ಕ್ವೆಶನ್ಸ್ ಕೇಳಿದ್ದಾರೆ. ನೆಕ್ಸ್ಟ್ ಮತ್ತು ರಿವೈಸ್ಡ್ ಎಡಿಷನನ್ನು 1714 ರಿವೈಸ್ ಮಾಡಿ 5 ಕ್ಯಾಂಟೋಸನ್ನು ಬರೆದಿದ್ದಾರೆ. ಆಯಿತಾ? ನೆಕ್ಸ್ಟ್ ಫೈನಲ್ ವರ್ಷನ್ ಯಾವಾಗ ಬರುತ್ತೆ? 1717 ವಿತ್ ಕ್ಲಾರಿಸಾ ಸ್ಪೀಚ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಇದನ್ನು ನೆನ್ಪಿಟ್ಕೊಳ್ಳಿ. ಯು ಹ್ಯಾವ್ ಟು ಮೇಕ್ ಅ ನೋಟ್ ಆಫ್ ದಿಸ್. ಓಕೆ, ನೆಕ್ಸ್ಟ್ ಡನ್ಸಿಯಾರ್ಡ್ ಬಂದುಬಿಟ್ಟು, ಡನ್ಸಿಯಾರ್ಡ್ ಬೇಸಿಕಲಿ ಅಲೆಕ್ಸಾಂಡರ್ ಪೋಪೆ ಬರೆದಿರೋದು. ಆ್ಯಂಡ್ ಇದರಲ್ಲಿ ಏನಪ್ಪ ಅಂತಂದರೆ ಇದು ಮಾಕ್ ಹೀರೋಯಿಕ್ ನರೇಟಿವ್ ಪೋಯಮ್ ಅಂತ ಹೇಳ್ಬೋದು. 3 ಡಿಫ್ರೆಂಟ್ ವರ್ಷನ್ಸಲ್ಲಿ 3 ಡಿಫ್ರೆಂಟ್ ಟೈಮ್ಸ್ ಗ್ಯಾಪಲ್ಲಿ ಬರೆದಿದ್ದಾರೆ. ಫ್ರಾಮ್ 1728 ಟು 1743 ಅದು ಪಬ್ಲಿಷ್ ಮಾಡಿದ್ದಾರೆ. ಓಕೆನಾ? ಸೊ 3 ಡಿಫ್ರೆಂಟ್ ವರ್ಷನ್ 3 ಡಿಫ್ರೆಂಟ್ ಟೈಮಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಫ್ರಾಮ್ 1728 ಟು 1743. ಎರಡು ಕೂಡ ಮಾಕ್ ಹೀರೋಯಿಕ್. ಬಿ ಮತ್ತು ಡಿ ಎರಡು ಮಾಕ್ ಹೀರೋಯಿಕ್ ನರೇಟಿವ್ ಪೋಯಮ್ ಅಂತಲೂ ಕೂಡ ಹೇಳ್ಬೋದು. ಓಕೆನಾ? ಓಕೆ, ನೆಕ್ಸ್ಟ್. Who became the victim of Pope's attack in the final version of the Dunciad? Attack spelling. Okay, who became the victim of Pope's attack in the final version of Dunciad? Dunciad ಅಲ್ಲಿ ಬೇಸಿಕಲಿ ಯಾರನ್ನ ಫೈನಲ್ ಪಾರ್ಟಲ್ಲಿ ಯಾರನ್ನ ಏನು ಮಾಡಿದ್ದಾರೆ? ಬೇಸಿಕಲಿ
ಅಟ್ಯಾಕ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಆನ್ಸರ್ ಈಸ್ ಕಾಲಿಸಿಬಮ್, ಫೈನಲ್ ಪಾರ್ಟಲ್ಲಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಕೇಳಿದ್ರು ಇದು PYQನೇ. ನೆಕ್ಸ್ಟ್ ಕ್ವೆಶನ್ ನೋಡಿ, ಇನ್ ವಿಚ್ ಪೋಯಮ್ Pope wanted to vindicate the ways of God to man? In which poem Pope wanted to vindicate the ways of God to man? Answer is Essay on Man. The Essay on Man is the answer. It was published in the year 1733 ಅಥವಾ 34 ಅಲ್ಲಿ, ಮೋರ್ ಓವರ್ ಆ ಟೈಮಲ್ಲೇ ಬರೆದಿರೋದು. ಇಟ್ಸ್ ಡೆಡಿಕೇಟೆಡ್ ಟು, ಇಟ್ಸ್ ವೆರಿ ಇಂಪಾರ್ಟೆಂಟ್, ಯಾರ್ಯಾರು ಡೆಡಿಕೇಟ್ ಮಾಡಿದ್ದಾರೆ ಅನ್ನೋದು ಕೂಡ ಕೇಳ್ತಾರೆ. ಇಟ್ಸ್ ಡೆಡಿಕೇಟೆಡ್ ಟು Henry St. John, first Viscount Bolingbroke. ಓಕೆ, ಬಾಲಿಂಗ್ಬ್ರೂಕ್. ಸೊ ಇವರಿಗೆ ಅವರಿಗೆ ಡೆಡಿಕೇಟ್ ಮಾಡಿದ್ದಾರೆ. ಓಕೆನಾ? ಓಕೆ, ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಮ್ಯಾಚ್ ದ ಫಾಲೋವಿಂಗ್ ಕ್ಯಾರೆಕ್ಟರ್ಸ್ ಆಸ್ ವೆಲ್ ಆಸ್ ದ ಪ್ಲೇಸಸ್. ಓಕೆ, ಸ್ವಿಫ್ಟ್ನ ಗುಲಿವರ್ ಟ್ರಾವೆಲ್ಸ್ನ ಕ್ಯಾರೆಕ್ಟರ್ ಆ್ಯಂಡ್ ಎಟ್ ದ ಸೇಮ್ ಟೈಮ್ ಯಾವ ಪ್ಲೇಸಿಗೆ ಬಿಲಾಂಗ್ ಆಗಿದ್ದಾರೆ ಆ ಕ್ಯಾರೆಕ್ಟರು ಅಂತ. ಪಿಗ್ಮೀಸ್, ಜೇನ್ಸ್, ಮೂನ್ ಸ್ಟಕ್ ಫಿಲಾಸಫರ್, ರೇಸ್ ಆಫ್ ಹಾರ್ಸಸ್. ಪಿಗ್ಮೀಸ್ ಅಂದರೆ ಚಿಕ್ಕ ಚಿಕ್ಕವರು ಅಂತ. ಸೊ ಪಿಗ್ಮೀಸ್ ಬೇಸಿಕಲಿ ಲಿಲಿಪುಟಿಯನ್ಸ್, ಜೇನ್ಸ್ ಬಾರ್ಬಿಗ್ನಾಕ್ಸ್, ಓಕೆ, ಮೂನ್ ಸ್ಟಕ್ ಫಿಲಾಸಫರ್ ಲಪುಟನ್ಸ್, ಓಕೆ. ನೆಕ್ಸ್ಟ್ ರೇಸ್ ಆಫ್ ಹಾರ್ಸಸ್ Humniums. Okay, it's very important. A2, B4, C1, D3. Okay, it's very important. Okay, ಇದು ಗುಲಿವರ್ ಟ್ರಾವೆಲ್ಸು ಯಾವಾಗಲೂ ಕ್ವೆಶನ್ಸ್ ಕೇಳೋಂಥದ್ದೇ. You must know about this. Okay, next. In which of the following works would we find the fable of Court? ಓಕೆ, ಕೋರ್ಟ್ನ ಕಥೆಗಳನ್ನು ಹೇಳ್ತಾ ಹೋಗ್ತಾರೆ. ಸೊ ವಿಚ್ ವರ್ಕ್ ಈಸ್ ದಿಸ್? ದಿಸ್ ಈಸ್ ಬೇಸಿಕಲಿ ಟೇಲ್ ಆಫ್ ಟಬ್. ಟೇಲ್ ಆಫ್ ಟಬ್ ಬೈ ಹೂಮ್? ಸ್ವಿಫ್ಟ್. ಓಕೆ, ಜೊನಾಥನ್ ಸ್ವಿಫ್ಟ್ ಬರೆದಿರೋದು. ಇಟ್ಸ್ ಪಬ್ಲಿಷ್ಡ್ ಇನ್ ದ ಇಯರ್ 1704 ಅಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಇಟ್ಸ್ ಅ ಸ್ಟೋರಿ ಆಫ್ 3 ಬ್ರದರ್ಸ್. ಯಾರ್ಯಾರು? ಒಂದು ಬೇಸಿಕಲಿ ಪೀಟರ್, ಅನದರ್ ಒನ್ ಈಸ್ ಮಾರ್ಟಿನ್, ಥರ್ಡ್ ಒನ್ ಬಂದ್ಬಿಟ್ಟು ಜಾಕ್. ಓಕೆನಾ? ಪೀಟರ್ ಯಾರು? ಪೀಟರ್ ಬೇಸಿಕಲಿ ರೋಮನ್ ಕ್ಯಾಥೋಲಿಕ್, ಸೈಂಟ್ ಪೀಟರ್ ಅಂತ ಹೇಳ್ಬೋದು. ರೋಮನ್ ಕ್ಯಾಥೋಲಿಕ್ಕಿಗೆ ಬಿಲಾಂಗ್ ಆಗಿರ್ತಾರೆ. ಓಕೆ, ಮಾರ್ಟಿನ್ ಯಾರು? ಮಾರ್ಟಿನ್ ಲೂಥರ್, ಬಿಲಾಂಗಿಂಗ್ ಟು ಚರ್ಚ್ ಆಫ್ ಇಂಗ್ಲೆಂಡ್. ಓಕೆ, ನೆಕ್ಸ್ಟ್ ಜಾಕ್ ಯಾರು? ಜಾಕ್ ಕ್ಯಾಲ್ವಿನ್. ಓಕೆ, ಜಾನ್ ಕ್ಯಾಲ್ವಿನ್, ಸಾರಿ, ಜಾಕ್ ಯಾರು? ಜಾನ್ ಕ್ಯಾಲ್ವಿನ್. ಹಿ ಈಸ್ ಪ್ರೊಟೆಸ್ಟೆಂಟ್, ಕ್ಯಾಲ್ವಿನಿಸಮ್ ಅಂತಲೂ ಕೂಡ ಹೇಳ್ತೀವಿ. ಓಕೆ, ಪ್ರೊಟೆಸ್ಟೆಂಟಿಗೆ ಕಂಪೇರ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತೆ ಅಂದರೆ 3 ಬ್ರದರ್ಸ್ ರಿಸೀವ್ಡ್ ದ ಕೋರ್ಟ್. ಕೋರ್ಟ್ ಅಂದರೆ ಯಾವುದು? ಕೋರ್ಟ್ ಬೇಸಿಕಲಿ ರಿಲಿಜಿಯಸ್ ಪ್ರಾಕ್ಟೀಸಸ್. ಓಕೆ, ಕೋರ್ಟ್ ಅಂದರೆ ಯಾವುದು? ರಿಲಿಜಿಯಸ್ ಪ್ರಾಕ್ಟೀಸಸ್. ಓಕೆ, ರಿಲಿಜಿಯಸ್ ಪ್ರಾಕ್ಟೀಸಸ್ ಬೈ ದೇರ್ ಫಾದರ್ ಯಾರು? ಗಾಡ್ ಯಾರು? ಫಾದರ್. ಓಕೆನಾ? ಆ್ಯಂಡ್ ದೇ ಹ್ಯಾವ್ ಅ ವಿಲ್. ಆಯಿತಾ? ಅವರಪ್ಪ ಒಂದು ವಿಲ್ ಕೊಟ್ಟಿರ್ತಾರೆ. ವಿಲ್ ಯಾವುದು? ವಿಲ್ ಬೇಸಿಕಲಿ ಎ ಬೈಬಲ್. ಓಕೆ, ಟು ಗೈಡ್ ದೆಮ್. ಇದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಟೇಲ್ ಆಫ್ ಟಬ್ ವೆರಿ ಇಂಪಾರ್ಟೆಂಟ್. ನಾನು ಟೇಲ್ ಆಫ್ ಟಬ್ ಆ್ಯಕ್ಚುಲಿ ಇನ್ನೊಬ್ಬರು ರೈಟರ್ ಬರೆದಿದ್ದಾರೆ, ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಹೇಳಬೇಕು. ಆಯಿತಾ? ಸೊ ಒಂದು ಜೊನಾಥನ್ ಸ್ವಿಫ್ಟ್ ಬರೆದಿರೋದು, ಇನ್ನೊಂದು ವ್ಯಕ್ತಿ ಯಾರು ಟೇಲ್ ಆಫ್ ಟಬ್ಬನ್ನು ಬರೆದಿದ್ದಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಹಾಕಬೇಕು. ಓಕೆನಾ? ಎಸ್. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ವರ್ಕ್ಸ್ ಆಫ್ ಎಡಿಸನ್ ಆ್ಯಂಡ್ ಸ್ಟೀಲ್. ಎಡಿಸನ್ ಮತ್ತು ಸ್ಟೀಲ್ನ ವರ್ಕನ್ನು ಮ್ಯಾಚ್ ಮಾಡಬೇಕು. ದ ವಿಷನ್ ಆಫ್ ಮಿಸ್ರಾ, ರಾಸ್ಮಂಡ್, ದ ಡ್ರಮರ್, ಕ್ಯಾಟೋ. ದ ವಿಷನ್ ಆಫ್ ಮಿಸ್ರಾ ಬೇಸಿಕಲಿ ಪೊಲಿಟಿಕಲ್ ಅಲೆಗರಿ. ಓಕೆ, ರಾಸ್ಮಂಡ್ ಬೇಸಿಕಲಿ opera. Drummer basically prose comedy. Then Cato is a tragedy. Okay na? So answer ಬಂದ್ಬಿಟ್ಟು A2, B3, C4 and D1. This is the answer. Next. Night Thought on Life, Death and Immortality is a subtitle of which of the following works which was written in blank verse? ಹೇಳಿ ನೋಡೋಣ.
Actually, it is basically the complaint. The complaint. Who has written this particular poem? That's basically Edward Eng. Edward Eng ಬರ್ದಿರೋಂಥ ವರ್ಕ್. ಇದರ ಸಬ್ಟೈಟಲ್ ಯಾವುದು? ನೈಟ್ ಥಾಟ್ ಆನ್ ಲೈಫ್, ಡೆತ್ ಆ್ಯಂಡ್ ಇಮ್ಮೋರ್ಟಾಲಿಟಿ. ಓಕೆ, ಸೊ ನೆಕ್ಸ್ಟ್. Which poem is known as a rhymed gazette? Which poem is known as rhymed gazette? The Campaign, The Wasteland, The London and None. Answer ಬಂದ್ಬಿಟ್ಟು The Campaign. Okay, The Campaign is basically known as a poem, is known as rhymed gazette ಅಂತ ಹೇಳ್ತೀವಿ. Who has written this? This was written by ಜೋಸೆಫ್ ಎಡಿಸನ್. ಜೋಸೆಫ್ ಎಡಿಸನ್ ಬರೀ ಪಾಂಪ್ಲೆಟ್ ಮಾತ್ರ ಅಲ್ಲ, ಈ ಥರ ವರ್ಕ್ಗಳನ್ನು ಬರೆದಿದ್ದಾರೆ. ವೆರಿ ಇಂಪಾರ್ಟೆಂಟ್, ವಿಚ್ ಇಸ್ ಪಬ್ಲಿಷ್ಡ್ ಇನ್ ದ ಇಯರ್ 1704. ಓಕೆ, ಎಪಿಕ್ ಪೋಯಮ್ ಅಂತಲೂ ಹೇಳ್ಬೋದು. ಇಟ್ ಸೆಲೆಬ್ರೇಟ್ಸ್ ದ ಮಿಲಿಟರಿ ವಿಕ್ಟ್ರಿ ಆಫ್, ಓಕೆ, ಇದು ಬರ್ಕೊಳ್ಬೇಕಾದ್ರೆ ಸೆಲೆಬ್ರೇಟ್ಸ್ ದ ಮಿಲಿಟರಿ victories of the Duke of Marlborough. Okay, Duke of Marlborough during the War of the Spanish Succession. Spanish Succession. It's very important. Okay, may ask in your examination. Okay, now next question ನೋಡೋಣ. Who born for the universe, narrowed his mind, and to party gave up what was meant for mankind? Who wrote this particular line? Who born for the universe, narrowed his mind, and to party gave up what was meant for mankind? Who wrote this particular work? This is the line from Oliver Goldsmith. ಆಯಿತಾ, ಓಲಿವರ್ ಗೋಲ್ಡ್ಸ್ಮಿತ್ ಬೇಸಿಕಲಿ ಈ ಒಂದು ಲೈನನ್ನು ಬರೆದಿರೋದು. ಇಟ್ಸ್ ಅ ಫೇಮಸ್ ಎಪಿಟಾಫ್ ಅಬೌಟ್, ಓಕೆ, ಎಪಿಟಾಫ್ ಅಬೌಟ್ ಎಡ್ಮಂಡ್ ಬರ್ಗ್. ಓಕೆ, ಎಡ್ಮಂಡ್ ಬರ್ಗ್ಗೆ ಬರ್ತಿರೋಂಥ ವರ್ಕ್ ಇದು. ಪೋಯಮ್ ಹೆಸರೇನು? ರಿಟಾಲಿಯೇಷನ್, ಎ ಪೋಯಮ್. ಮೇ ಆಸ್ಕ್. ಓಲಿವರ್ ಗೋಲ್ಡ್ಸ್ಮಿತ್ ಕ್ವಶನ್ಸ್ ಯಾವಾಗಲೂ ಕೇಳ್ತಿರ್ತಾರೆ, ಡಿಫ್ರೆಂಟ್ ಕೈಂಡ್ಸ್ ಆಫ್ ವರ್ಕ್ಸ್ಗಳನ್ನು ಕೇಳ್ತಾ ಇರ್ತಾರೆ. ಓಲಿವರ್ ಗೋಲ್ಡ್ಸ್ಮಿತ್ ನೆಟ್ ಫೇವ್ರೆಟ್ ಟಾಪಿಕ್ ಅಂತಲೂ ಹೇಳ್ಬೋದು, ನೆಟ್ ಫೇವ್ರೆಟ್ ಪರ್ಸನ್ ಬೇರೆ. ಆಯಿತಾ, ಯಾಕಂದರೆ ಯಾವಾಗಲೂ ಅವ್ರ ಬಗ್ಗೆ ಒಂದು ಕ್ವೆಶನ್ ಬಂದೇ ಬರುತ್ತೆ. ಸೊ ಯು ಮಸ್ಟ್ ನೋ ಅಬೌಟ್ ದಿಸ್. ಆಯಿತಾ, ಎಲ್ಲ ಪಾಸಿಬಲ್ ಕ್ವೆಶನ್ಸ್ ಏನೇನು ಬರ್ಬೋದು ಓಲಿವರ್ ಗೋಲ್ಡ್ಸ್ಮಿತ್ ಬಗ್ಗೆ, ದಟ್ ಯು ಮಸ್ಟ್ ನೋ. ಓಕೆ, ನೆಕ್ಸ್ಟ್. ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ ಈಸ್ ನಾಟ್ ರಿಟನ್ ಬೈ ಓಲಿವರ್ ಗೋಲ್ಡ್ಸ್ಮಿತ್? ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಯಿತಾ, ಒಂದು ದ ಹರ್ಮಿಟ್, The Unfortunate Traveler, Elegy on the Death of Mad Dog, When Lovely. Unfortunate Travel ಬರ್ದಿದ್ದು ಯಾರು? ಬೇಸಿಕಲಿ ಥಾಮಸ್ ನಶ್ ಬರ್ದಿರೋದು, ಕರೆಕ್ಟ್ ಅಲ್ಲ? ಥಾಮಸ್ ನಶ್ ಹ್ಯಾಸ್ ರಿಟನ್ ಫೇಮಸ್ ವರ್ಕ್ ಕಾಲ್ಡ್ ದ ಅನ್ಫಾರ್ಚುನೇಟ್ ಟ್ರಾವೆಲರ್. ಬೇಸಿಕಲಿ ಇಟ್ಸ್ ನಾಟ್ ರಿಟನ್ ಬೈ ಓಲಿವರ್ ಗೋಲ್ಡ್ಸ್ಮಿತ್. ಹರ್ಮಿಟ್ ಇದೆಯಲ್ಲ, ಹರ್ಮಿಟ್ ಬೇಸಿಕಲಿ ಇದನ್ನು ರೊಮ್ಯಾಂಟಿಕ್ ಬ್ಯಾಲೆಡ್ ಅಂತ ಕರಿತೀವಿ. ಓಕೆ, ರೊಮ್ಯಾಂಟಿಕ್ ballad published in 1765, and these two ಇದೆಯಲ್ಲ, it's a poem, part of Vicar of the Wakefield. Actually last 2024 ಅಲ್ಲಿ ಕ್ವೆಶನ್ ಕೇಳಿದ್ರು, Elegy on the Death of Mad Dog, it's a part of a poem in Oliver Goldsmith dash ವರ್ಕ್ ಅಂತ ಕೇಳಿದ್ರು. ದಟ್ಸ್ ಬೇಸಿಕಲಿ ವಿಕಾರ್ ಆಫ್ ದ ವೇಕ್ಫೀಲ್ಡ್. ಆಯಿತಾ, ಸೊ ಇಟ್ಸ್ ಎರಡು ಪೋಯಮ್ ಕೂಡ ವಿಕಾರ್ ಆಫ್ ದ ವೇಕ್ಫೀಲ್ಡ್ನ ಏನಾಗಿದೆ, ಪಾರ್ಟ್ ಆಗಿದೆ. ಮೇ ಆಸ್ಕ್ ಇನ್ ಯರ್ ಎಕ್ಸಾಮ್ಸ್, ಆಯ್ತು, ಅಪ್ಕಮಿಂಗ್ ಎಕ್ಸಾಮ್ಸಲ್ಲಿ. ಮ್ಯಾಚ್ ದ ಫಾಲೋವಿಂಗ್. ಓಕೆ, ಇದು ವರ್ಕ್ ಆಫ್ ಟಾಬಿಯಸ್ ಸ್ಮಾಲೆಟ್ ಮತ್ತು ಹೆನ್ರಿ ಫೀಲ್ಡಿಂಗ್ನ ವರ್ಕು. ಅದನ್ನು ನೀವೇನು ಮಾಡಬೇಕು, ಮ್ಯಾಚ್ ಮಾಡಬೇಕು. ಪೈಪ್ಸ್, ಬೌಲಿಂಗ್, ಬೂತ್, ಬಿಲ್ಫಿಲ್. ಪೈಪ್ಸ್ ಈಸ್ ಅ ಕ್ಯಾರೆಕ್ಟರ್ ಫ್ರಮ್ ಪೆರೆಗ್ರಿನ್ ಪಿಕಲ್ ಬೈ ಟಾಬಿಯಸ್ ಸ್ಮಾಲೆಟ್. ಟಾಬಿಯಸ್ ಸ್ಮಾಲೆಟ್ ತುಂಬ ಕ್ವಶನ್ಸ್ ಕೇಳ್ತಿದ್ರು, ಇವಾಗ ಎಷ್ಟೊಂದು ಕ್ವಶನ್ ಕೇಳಲ್ಲ, ಬಟ್ ಯು ನೋ ಅಬೌಟ್ ಇಟ್. ಓಕೆ, ಬೌಲಿಂಗ್ ಬೇಸಿಕಲಿ ಈಸ್ ಆಲ್ಸೋ ದ ಕ್ಯಾರೆಕ್ಟರ್ ಫ್ರಮ್ ಪೆರೆಗ್ರಿನ್ ಪಿಕಲ್. ಓಕೆ,
Next, Booth is a character from Henry Fielding's Amelia. Then fourth one, Bill Phil is a character from Tom Jones. Amelia ಬರ್ದಿದ್ದು ಯಾರು? Amelia Henry Fielding. ಓಕೆ, ನೆಕ್ಸ್ಟ್ ಟಾಮ್ ಜೋನ್ಸ್ ಕೂಡ ಹೆನ್ರಿ ಫೀಲ್ಡಿಂಗ್ ಬರೆದಿರೋದು. ಪೆರೆಗ್ರಿನ್ ಪಿಕಲ್ ಬರೆದಿದ್ದು ಯಾರು? ಪೆರೆಗ್ರಿನ್ ಪಿಕಲ್ ಟಾಬಿಯಸ್ ಸ್ಮಾಲೆಟ್ ಬರೆದಿರೋದು. ಸೊ ದಿಸ್ ಇಸ್ ದ ಆನ್ಸರ್. ನೆಕ್ಸ್ಟ್, ಟು ಹೂಮ್ ಹೆನ್ರಿ ಫೀಲ್ಡಿಂಗ್ಸ್ ಟಾಮ್ ಜೋನ್ಸ್ ಡೆಡಿಕೇಟೆಡ್. ಇಟ್ಸ್ ವೆರಿ ಇಂಪಾರ್ಟೆಂಟ್. ಟಾಮ್ ಜೋನ್ಸ್ನ ಯಾರಿಗೆ ಡೆಡಿಕೇಟ್ ಮಾಡಿದ್ದಾರೆ ಅನ್ನೋದು. ದಟ್ಸ್ ಬೇಸಿಕಲಿ ಜಾರ್ಜ್ ಲಿಟನ್. ಓಕೆ, ಜಾರ್ಜ್ ಲಿಟನ್ನಿಗೆ ಏನು ಮಾಡಿದ್ದಾರೆ, ಬೇಸಿಕಲಿ ಡೆಡಿಕೇಟ್ ಮಾಡಿದ್ದಾರೆ. ವಾಟ್ ಈಸ್ ದ ಫುಲ್ ಟೈಟಲ್ ಆಫ್ ಟಾಮ್ ಜೋನ್ಸ್? ದ ಹಿಸ್ಟ್ರಿ ಆಫ್ ಟಾಮ್ ಜೋನ್ಸ್ ಎ ಫಂಡ್ಲಿಂಗ್. ಓಕೆ, ಫಂಡ್ಲಿಂಗ್. It's a perfect example for Billings roman and picaresque novel. ಡಿಫ್ರೆಂಟ್ ಕೈಂಡ್ಸ್ ಆಫ್ ನಾವೆಲ್ ಬಗ್ಗೆ ಗೊತ್ತಿರಬೇಕು ನಿಮಗೆ. ಪಿಕರೆಸ್ಕ್ಯೂ ನಾವೆಲ್, ಬಿಲ್ಲಿಂಗ್ಸ್ ರೋಮಾನ್, ಆಮೇಲೆ ನಾವೆಲ್ ಆಫ್ ಎಜುಕೇಷನ್, ಇವೆಲ್ಲ ಗೊತ್ತಿರಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಕೇಳಿದ್ರು 2025 ಜೂನ್ ಮಂತಲ್ಲಿ ಕೇಳಿದರು. ಓಕೆ, ಸೊ ದಟ್ಸ್ ವೆರಿ ಇಂಪಾರ್ಟೆಂಟ್. ಇಟ್ ವಾಸ್ ಪಬ್ಲಿಷ್ಡ್ ಇನ್ ದ ಇಯರ್ 1749 ಅಕಾರ್ಡಿಂಗ್ ಟು ಸ್ಯಾಮ್ಯುಯಲ್ ಕೋಲ್ರಿಡ್ಜ್. ಅವ್ರು ಹೇಳ್ತಾರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಲಿಟರರಿ ಕ್ರಿಟಿಸಿಸಮ್ಸಲ್ಲೂ ಕೇಳುವಂಥ ಚಾನ್ಸಸ್ ಇರುತ್ತೆ. ಅಕಾರ್ಡಿಂಗ್ ಟು ಸ್ಯಾಮ್ಯುಯಲ್ ಕೋಲ್ರಿಡ್ಜ್ ಹೇಳ್ತಾರೆ, ಇಟ್ಸ್ ಒನ್ ಆಫ್ ದ ತ್ರೀ ಮೋಸ್ಟ್ perfect plot ever planned. Okay, alongside ಯಾವ್ಯಾವುದು? ಒಂದು ಇಡಿಪಸ್ ರೆಕ್ಸ್ by Sophocles, and second one is The Alchemist by Ben Jonson. Okay, Ben Jonson. Okay, so this is very important. ಸ್ಯಾಮ್ಯುಯಲ್ ಈ ಕ್ವೆಶನ್ ಕೇಳ್ಬೋದು, ಲಿಟರರಿ ಕ್ರಿಟಿಸಿಸಮ್ಸಲ್ಲಿ ಬರುತ್ತೆ. ಹೆನ್ರಿ ಫೀಲ್ಡಿಂಗ್ನ ಟಾಮ್ ಜೋನ್ಸ್ ಇದೆಯಲ್ಲ, ದಿ ಪರ್ಫೆಕ್ಟ್ ಪ್ಲಾಟ್ ಎವರ್ ಪ್ಲ್ಯಾನ್ಡ್ ಅಂತ ಹೇಳ್ಬೋದು. ಯಾವುದ್ರ ಜೊತೆಗೆ ಇಡಿಪಸ್ ರೆಕ್ಸ್ನ ಸೊಫೋಕ್ಲಸ್ ಇರ್ಬೋದು, ದ ಆಲ್ಕೆಮಿಸ್ಟ್ನ ಬೆನ್ ಜಾನ್ಸನ್ ಆಲ್ಕೆಮಿಸ್ಟ್ ಬೈ ಬೆನ್ ಜಾನ್ಸನ್ ಇರ್ಬೋದು. ಇವೆಲ್ಲ ಕೂಡ ಏನಂತ ಹೇಳ್ತೀವಿ, ಪರ್ಫೆಕ್ಟ್ ಪ್ಲಾಟ್ ಅಂತ ಹೇಳ್ಬೋದು. ಓಕೆ, ತ್ರೀ ಮೋಸ್ಟ್ ಪರ್ಫೆಕ್ಟ್ ಪ್ಲಾಟ್ ಅಂತ ಹೇಳ್ಬೋದು. ಈ ಥರ ಕ್ವಶನ್ ಕೇಳ್ಬೋದು. ಲೈಕ್ ಸ್ಯಾಮ್ಯುಯಲ್ ಕೋಲ್ರಿಡ್ಜ್ನ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಯಾವ ತ್ರೀ ವರ್ಕನ್ನು ಮೆನ್ಷನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಡಿಪಸ್ ರೆಕ್ಸ್, ದ ಆಲ್ಕೆಮಿಸ್ಟ್ ಆ್ಯಂಡ್ ಟಾಮ್ ಜೋನ್ಸ್ ಅಂತ ನೀವು ಬರೀಬೇಕು. ಓಕೆ, ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್, Tobias Smollett novel The Expedition of Humphrey Clinkers is a dash novel. Tobias Smollett's The Expedition of Humphrey Clinker is a dash novel. It's basically picaresque novel ಅಂತ ಹೇಳ್ತೀವಿ. ಪಿಕರೆಸ್ಕ್ಯೂ ನಾವೆಲ್. ಆಮೇಲೆ ಎಪಿಸ್ಟಲರಿ ಫಾರ್ಮು ಹೌದಿದು, ಎರಡೂ ಕರೆಕ್ಟೇ ಆಯಿತಾ. ಎಪಿಸ್ಟಲರಿ ಫಾರ್ಮ್ ಕೂಡ ಇದೆ ಇದರಲ್ಲಿ, ಈ ನಾವೆಲ್ಸಲ್ಲಿ. ಓಕೆನಾ? ಓಕೆ, ನೆಕ್ಸ್ಟ್ ಹೋಗೋಣ. Whom did Laurence Sterne satirizes as the learned smell fungus who set out with the sleepen and jaundice, and even object he passed by was discolored and distorted in his novel Sentimental Journey. ಓಕೆ, ಯಾರನ್ನ ಇದನ್ನ ಲಾರೆನ್ಸ್ ಸ್ಟರ್ನ್ ಸೆಟರೈಸ್ ಮಾಡಿದ್ದಾರೆ ಅಂತ ಕೇಳಿದ್ದಾರೆ. ಇದು PYQ, ಇದು ನೆಟ್ಟಲ್ಲಿ ಕೇಳಿದ್ರು ಈ ಕ್ವೆಶನ್ಸ್ನ. ಸೊ ದ್ಯಾಟ್ಸ್ ಬೇಸಿಕಲಿ ದ ಆನ್ಸರ್ ಈಸ್ ಟಾಬಿಯಾಸ್ ಸ್ಮಾಲೆಟ್. ಓಕೆ, ಕ್ವೆಶನ್ ಕೇಳಿದರು. ಓಕೆ, ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರ್ ಇನ್ ದ ಸ್ಕೂಲ್ ಆಫ್ ಸ್ಕ್ಯಾಂಡಲ್? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ನಾಟ್ ಅ ಕ್ಯಾರೆಕ್ಟರ್ ಇನ್ ದ School for Scandal. Okay, so this is basically written by R.B. Sheridan, right? R.B. Sheridan. So Lady Teazle, Sir Oliver, Joseph Surface, Lydia,
Linguish. Okay, so actually Lydia Linguish is a character from the famous work of R.B. Sheridan's The Rival. Okay, The Rival. ಆಯಿತಾ, ಇದು ಬೇಸಿಕಲಿ ರೈವಲ್ ವರ್ಕಿಂದ ಬಂದಿರೋದು ಬೈ R.B. Sheridan. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೋಣ. ನೋ ಕ್ಯಾಪ್ರಿಷನ್ಸ್ ಮಿಸ್ ಇಫ್ ಯು ಪ್ಲೇಸ್. ವಿಚ್ 18th century character would we expect to speak this? Okay, no capricons, miss if you please. Which 18th century character would we expect to speak this? This basically Mrs. Malaprop. Malapropism ಅಂತ ಹೇಳಿ ಒಂದು ವರ್ಡ್ ಡಿಕ್ಷನರಿಗೆ ಫಾರ್ ದ ಫಸ್ಟ್ ಟೈಮ್ ಆ್ಯಡ್ ಆಗಿರೋದು. ಇಟ್ಸ್ ದ ಆ್ಯಕ್ಚುಲಿ ಮಿಸಸ್ ಮ್ಯಾಲಾಪ್ರಾಪ್ ಇಸ್ ಅ ಕ್ಯಾರೆಕ್ಟರ್ ಫ್ರಮ್ ದ ರೈವಲ್ ಬೈ R.B. Sheridan. Okay, it's very important. Next, Mr. Yorick features in. Mr. Yorick is features in. Mr. Yorick is a features in Tristram Shandy. Okay, Tristram Shandy by Laurence Stearns. Okay, Laurence Stearns has written the famous work called Tristram Shandy. Actually, Mr. Yorick yaru, he is the village person as well as the best or close friend to Tristram Shandy's family. ಹಾಗಾಗಿ Yorick is very important. ತುಂಬ ಸರಿ ಕ್ವೆಶನ್ ಕೇಳಿದ್ದಾರೆ ಇದು. Yorick is a character from Match the Following ಎಲ್ಲ ಕೇಳಿದ್ದಾರೆ. ಸೊ ಹಾಗಾಗಿ ಇದು PYQ. ಓಕೆನಾ. ನೆಕ್ಸ್ಟ್, ಫಾರ್ ಹೌ ಮೆನಿ ಇಯರ್ಸ್ ಕ್ರೂಸೋ ಸ್ಟೇಡ್ ಆನ್ ದ ಐಲ್ಯಾಂಡ್. ಓಕೆ, ಇದು ರಾಬಿನ್ಸನ್ ಕ್ರೂಸಿ. ಓಕೆ, ರಾಬಿನ್ಸನ್ ಕ್ರೂಸಿ. ಸೊ ಎಷ್ಟು ದಿವಸ ಇದ್ದಿದ್ದ ಅಂತ ಕೇಳಿದ್ದಾರೆ. ಸೊ ದಟ್ಸ್ ಬೇಸಿಕಲಿ 28. ಈ ಕ್ವೆಶನ್ ನಿಮಗೂ ತುಂಬ ಸರಿ ಕೇಳಿದ್ದಾರೆ. ಇದು ಕೂಡ PYQನೇ, ಎಷ್ಟು ಇಯರ್ಸ್ ಇದ್ದಿದ್ರು ಅಂತ ಹೇಳಿ. ಸೊ ಬೇಸಿಕಲಿ ಇಟ್ಸ್ 28 years. Roxana is a fiction by. Roxana is a fiction by. Roxana full title ಯಾವುದು? The Fortunate Mistress. The Fortunate Mistress. Okay, this was written by Daniel Defoe. Okay, ಡೇನಿಯಲ್ ಡಿಫೋಸ್, ರಾಬಿನ್ಸನ್ ಕ್ರೂಸೋ ಇರ್ಬೋದು, ರೊಕ್ಸೋನ್ ಇರ್ಬೋದು. ಡೇನಿಯಲ್ ಡಿಫೋಸ್ ಯಾವ ಎಲ್ಲ ವರ್ಕನ್ನು ನೀವು ಗೊತ್ತಿರಬೇಕು. ಓಕೆ, ಸೊ ಯು ಮಸ್ಟ್ ನೋ ಅಬೌಟ್ ಹಿಸ್ ವರ್ಕ್. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ವರ್ಕ್ಸ್ ಆಫ್ ಜಾನ್ಸನ್ ವಾಸ್ ರಿಟನ್ ಟು ಪೇ ಫಾರ್ ಹಿಸ್ ಮದರ್ಸ್ ಫ್ಯೂನರಲ್? ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಜಾನ್ಸನ್ನ ಯಾವ ವರ್ಕ್? ಪೇ ಫಾರ್ ಹಿಸ್ ಮದರ್ಸ್ ಫ್ಯೂನರಲ್. ಅ ಜರ್ನಿ ಟು ದ ವೆಸ್ಟರ್ನ್ ಐಲ್ಯಾಂಡ್ ಆಫ್ ಸ್ಕಾಟ್ಲ್ಯಾಂಡ್, The Lives of Poets, Dictionary of the English Language, and Rasselas Prince of Abyssinia. Actually, answer banbitu Rasselas, the Prince of Abyssinia. Okay, it's dedicated to whom? His mother's funeral. 32. Which of the following periodical contains Johnson's best essays? Okay, Rambler, Idler, Universal Chronicle, The Gentleman's Magazine. Answer banbitu The Rambler. Rambler is the correct answer. ಇದು ಯಾವಾಗ ಇಶ್ಯೂ ಮಾಡ್ತಿದ್ರು ಅಂದರೆ ಟ್ಯೂಸ್ಡೇ ಮತ್ತು ಫ್ರೈಡೇ ಬರ್ತಾಯಿತ್ತು, ಇದು ಇಶ್ಯೂ ಆಗ್ತಿತ್ತು. ಓಕೆ, ನೆಕ್ಸ್ಟ್ ಇದು ಯಾವಾಗ ಬಂತು? 1750 to 52. ಓನ್ಲಿ 2 years ರನ್ ಆಗಿದೆ ಈ ಒಂದು ಪರ್ಟಿಕ್ಯುಲರ್ ಪಾಂಪ್ಲೆಟ್. ಪಾಂಪ್ಲೆಟ್ ವೆರಿ ಇಂಪಾರ್ಟೆಂಟ್. ಪಾಂಪ್ಲೆಟ್ನ ಕ್ರೊನಾಲಜಿ ಗೊತ್ತಿರಬೇಕು. ಬಿಕಾಸ್ ತುಂಬ ಟೈಮ್ ಇದು ರಿಪೀಟೆಡ್ ಕ್ವೆಶನ್ಸ್. ಇದು ಯಾವಾಗಲೂ ಕೇಳ್ತಾ ಇರ್ತಾರೆ ಕ್ವೆಶನ್ಸು. ಯಾವುದೋ 1-2 ಎಕ್ಸಾಮ್ಸಲ್ಲಿ ಕೇಳಿಲ್ಲ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲ ನೆಟ್ ಪೇಪರಲ್ಲಿ ಪಾಂಪ್ಲೆಟ್ನ ಕ್ರೊನಾಲಜಿ ಕೇಳ್ತಾರೆ. ಬೈಬಲ್ನ ಕ್ರೊನಾಲಜಿ, ಪ್ಲೇ ಹೌಸ್ನ ಕ್ರೊನಾಲಜಿ, ಇವೆಲ್ಲ ವೆರಿ ಇಂಪಾರ್ಟೆಂಟ್. ಸ್ಯಾಮುಯಲ್ ಜಾನ್ಸನ್ಸ್ ಡಿಕ್ಷನರಿ ವಾಸ್ ಪಬ್ಲಿಷ್ಡ್ ಇನ್. ಸ್ಯಾಮುಯಲ್ ಜಾನ್ಸನ್ಸ್ ಡಿಕ್ಷನರಿ ವಾಸ್ ಪಬ್ಲಿಷ್ಡ್ ಇನ್. ಆನ್ಸರ್ ಬಂದ್ಬಿಟ್ಟು 1755. ಇಟ್ಸ್ ವೆರಿ ಇಂಪಾರ್ಟೆಂಟ್. ಆಯಿತಾ, ವೆರಿ ಇಂಪಾರ್ಟೆಂಟ್. ಡಿಕ್ಷನರಿ ಕ್ರೊನಾಲಜಿನೂ ಗೊತ್ತಿರಬೇಕು. ಓಕೆ, ಫಸ್ಟ್ ಡಿಕ್ಷನರಿ ಯಾವುದು, ಲಾಸ್ಟ್ ಡಿಕ್ಷನರಿ ಯಾವುದು, ಅಂದರೆ ಲೈಕ್ ಈಗ ಕರೆಂಟ್ ಡಿಕ್ಷನರಿ ಯಾವುದು ಅಂತ ಗೊತ್ತಿರಬೇಕು. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಆಯಿತಾ, ನೆಕ್ಸ್ಟ್ ಬಂದ್ಬಿಟ್ಟು ದ ಸ್ಕ್ರಿಬ್ಲರ್ಸ್ ಕ್ಲಬ್ ವಾಸ್ ಅಸೋಸಿಯೇಟೆಡ್ ವಿತ್ ವಿಗ್ವಿಟ್, ಟೋರಿವಿಟ್, ಪೋಪ್ ಆ್ಯಂಡ್ ಸ್ವಿಫ್ಟ್, ಕ್ವೀನ್ ಆನ್ ಆ್ಯಂಡ್ ವಿಲಿಯಮ್. ಆ್ಯಕ್ಚುಲಿ ಸ್ಕ್ರಿಬ್ಲರ್ಸ್ ಕ್ಲಬ್ ಇದೆಯಲ್ಲ, ಇಸ್ ಅಸೋಸಿಯೇಟೆಡ್ ವಿತ್
ಟೋರಿ ವಿಟ್ಸ್ ಅಂತ ಹೇಳ್ಬೋದು. ಸ್ಕ್ರಿಬ್ಲರ್ಸ್ ಕ್ಲಬ್ಬಲ್ಲಿ ಯಾರ್ಯಾರು ಬರ್ತಾರೆ ನೋಡಿ. ಒಂದು ಜೊನಾಥನ್ ಸ್ವಿಫ್ಟ್, ಓಕೆ, ಜೊನಾಥನ್ ಸ್ವಿಫ್ಟ್. ಸೆಕೆಂಡ್ ಒನ್ ಅಲೆಕ್ಸಾಂಡರ್ ಪೋಪ್. ನೆಕ್ಸ್ಟ್ ಜಾನ್ ಗೇ, ಓಕೆ, ಜಾನ್ ಗೇ. ನೆಕ್ಸ್ಟ್ ಥಾಮಸ್ ಪಾರ್ನೆಲ್. ಇದೆಲ್ಲ ಕಂಪಲ್ಸರಿ ಕ್ವೆಶನ್ಸ್, ಇವೆಲ್ಲ ತುಂಬ ರಿಪೀಟ್ ಆಗಿದೆ. ನೆಕ್ಸ್ಟ್ ಜಾನ್ ಅರ್ಬತ್ನಾಟ್. Okay, these are the members of Scribblers Club. Okay, it's PYQ. Okay, ತುಂಬ ಸಲ ರಿಪೀಟ್ ಆಗಿದೆ, so it's very important. Which of the following was not written by John Arbuthnot? Memoir of Martinus Scriblerus, A New Voyage Around the World, The History of John Bull, The Art of Political. Okay, John Arbuthnot ಯಾವ್ದು ಬರ್ದಿಲ್ಲ ಅಂತ ಕೇಳ್ತಿರೋದವರು. That's basically A New Voyage Around the World. Okay, New Voyage Around the World is written by William Dampier. Rest of them ಬರ್ತಿದ್ಯಾರು John Arbuthnot. Who among the following is not a Gothic novelist? First one, Clara Reeve, Horace Walpole, William Beckford, Virginia Woolf. Very easy question because Virginia Woolf antu Gothic novelist alla. Okay, Clara Reeve is famous for her work The Old English Baron. The Old English Baron. Horace Walpole, The Castle of Otranto. Okay. William Beckford is famous for Vathek. Okay, Vathek is very important. Okay, na? Okay. Next, 37. Which one of the following was or were written by Robert Burns? Okay, The Holy Fair, The Jolly Beggars, The Cotter's Saturday Night, and all of the above. ಆನ್ಸರ್ ಬಂದುಬಿಟ್ಟು ಆಲ್ ಆಫ್ ದ ಅಬವ್. ನಾನು ಆ್ಯಕ್ಚುಲಿ ರಾಬರ್ಟ್ ಬರ್ನ್ಸ್ನ ಎಲ್ಲ ವರ್ಕನ್ನು ಮೆನ್ಷನ್ ಮಾಡಿದ್ದೀನಿ ಬಿಕಾಸ್ ಯಾವ ಥರ ಕ್ವಶನ್ಸ್ ಬೇಕಾದರೂ ಕೇಳ್ಬೋದು ಅವರು. ದೇ ಮೇ ಆಸ್ಕ್ ಎನಿ ಟೈಪ್ ಆಫ್ ಕ್ವೆಶನ್ಸ್, ಯಾವ ಕ್ವೆಶನ್ಸ್ ಬೇಕಾದರೂ ಕೇಳ್ಬೋದು, ಅಂದರೆ ಯಾವ ವರ್ಕ್ ಬೇಕಾದರೂ ಕೇಳ್ಬೋದು ರಾಬರ್ಟ್ ಬರ್ನ್ಸ್ದು. ಹಾಗಾಗಿ ಆಲ್ ಆಫ್ ದೆಮ್ ಆರ್ ಕರೆಕ್ಟ್. ನೆಕ್ಸ್ಟ್ ಒನ್ ನೋಡಿ, ವಿಚ್ ಆರ್ ದ ಫಾಲೋವಿಂಗ್ ವಾಸ್ ಆರ್ ವರ್ ರಿಟನ್ ಬೈ ರಾಬರ್ಟ್ ಬರ್ನ್ಸ್? ದಿಸ್ ಈಸ್ ಆಲ್ಸೋ ಆಲ್ ಆಫ್ ದ ಅಬವ್. ಅ ಫಾಂಡ್ ಕಿಸ್, ಅ ಮ್ಯಾನ್ಸ್ ಮ್ಯಾನ್ ಫಾರ್ ಆಲ್ ದ್ಯಾಟ್, ಮೈ ಹಾರ್ಟ್ ಈಸ್ ಇನ್ ದ ಹೈಲ್ಯಾಂಡ್, ಇಲ್ಲ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ? ನೆಕ್ಸ್ಟ್, ವಿಚ್ ಆಫ್ ದ ಫಾಲೋವಿಂಗ್ ವರ್ಕ್ ಆಫ್ ಆಫ್ರಾ ಬೆನ್ ಈಸ್ ಅ ನಾವೆಲ್? ಒರೋನುಕೋ, ದ ಫೋರ್ಸ್ಡ್ ಮ್ಯಾರೇಜ್, ದ ಫೈಂಡ್ ಕೋಟಿಸನ್ಸ್, ದ ರೌಂಡ್ ಹೆಡ್ಸ್. ಆನ್ಸರ್ ಬಂದುಬಿಟ್ಟು ದ ಒರೋನುಕೋ, ದ ಹಿಸ್ಟ್ರಿ ಆಫ್ ರಾಯಲ್ ಸ್ಲೇವ್ ಇಸ್ ಅ ನಾವೆಲ್. ರೆಸ್ಟ್ ಆಫ್ ದೆಮ್ ಯಾವುದು? ಪ್ಲೇ. ಫೋರ್ಸ್ಡ್ ಮ್ಯಾರೇಜ್ನ ಫುಲ್ ಟೈಟಲ್ ಯಾವುದು? ಜಲಸ್ ಬ್ರೈಡ್ ಗ್ರೂಮ್, ಎ ಜಲಸ್ ಬ್ರೈಡ್ಗ್ರೂಮ್. ಆ್ಯಂಡ್ ಏನಂತ ಹೇಳ್ತೀವಿ, ದ ಫೈಂಡ್ ಕೋಟಿಸನ್ಸ್ ಫುಲ್ ಟೈಟಲ್ ಏನು? ಅ ನೈಟ್ ಇಂಟರ್ವ್ಯೂ, ಎ ನೈಟ್ಸ್ interview. Sorry, 1 second. ಓಕೆ, ಇಟ್ಸ್ ಬೇಸಿಕಲಿ ಕಾಮಿಕ್ ಪ್ಲೇ ಅಂತಲೂ ಕೂಡ ಕರಿತೀವಿ. ಇದು ಬೇಸಿಕಲಿ ಪಬ್ಲಿಷ್ಡ್ ಇನ್ ದ ಇಯರ್ 1688 ಪಬ್ಲಿಷ್ ಆಗಿರೋದು. ಓಕೆ, ಎಡ್ವರ್ಡ್ ಯಂಗ್ಸ್ ದ ಕಂಪ್ಲೇಂಟ್ ಇಸ್ ಬೆಟರ್ ನೌನ್ ಆಸ್, ಈಗಷ್ಟೇ ಹೇಳಿದ್ದೀನಿ, ನೈಟ್ ಥಾಟ್ಸ್ ಅಲ್ವಾ, ನೈಟ್ ಥಾಟ್ಸ್ ಅಂತ ಕರಿತೀವಿ. ರಿಪೀಟ್ ಆಗಿದೆ ಕ್ವಶನ್, ಸಾರಿ. ನೆಕ್ಸ್ಟ್ ಹೋಗೋಣ. ಹೂ ರೋಡ್ ದ ಫೇಮಸ್ ದ ರೈಸ್ ಆ್ಯಂಡ್ ಫಾಲ್ ಆಫ್ ರೋಮನ್ ಎಂಪೈರ್? Who wrote the famous Rise and Fall of the Roman Empire? Who has written this? This has been written by Thomas Paine. Edward Gibbon. Sorry. Okay. Edward Gibbon. Okay, Edward Gibbon has written famous work called The Rise and Fall of Roman Empire. Okay, Thomas Paine is famous for the work called Rights of Man.
Rights of Man, published in 1791. Edmund Burke is famous for ಯಾವುದು basically On the Sublime and Beautiful. On the Sublime and Beautiful. Okay. Next, On American Taxation. Next, Reflection on the Revolution in France. Reflection on the Revolution in France. Okay, this is very important. These three are the works of him. Okay. Next, David Hume na work ಯಾವುದು? A treatise of human nature. Okay, treatise, one second. David Hume is famous for treatise of human nature. Human nature. Okay. Okay, next 42. Which of the following is or are the novel by Frances Burney? Okay, Evelina, Cecilia, Camilla, The Wanderer, all of the above. Actually, all of the above is the answer. ಇವ್ರ ವರ್ಕ್ ಕೂಡ ತುಂಬ ಟೈಮ್ ರಿಪೀಟ್ ಆಗಿದೆ. ಎವ್ಲಿನಾ ತುಂಬ ಟೈಮ್ ರಿಪೀಟ್ ಆಗಿದೆ ಬಿಕಾಸ್ ಫುಲ್ ಟೈಟಲ್ ಕೇಳಿದರೆ ಯಂಗ್ ಲೇಡೀಸ್ ಎಂಟ್ರನ್ಸ್ ಇನ್ ಟು ದ ವರ್ಲ್ಡ್. ಇದು ತುಂಬ ಸರಿ ರಿಪೀಟ್ ಆಗಿದೆ ಈ ಕ್ವಶನ್ಸು, ಅಂದರೆ ಲೈಕ್ ಸಬ್ ಟೈಟಲನ್ನು ಕೇಳಿದ್ದಾರೆ. ನೆಕ್ಸ್ಟ್ ಸಿಲಿಯಾ, ಮೆಮೋಯರ್ ಆಫ್ ದ ಹೆರಾಸಸ್. Memoir of the Heiresses. Camilla, basically a picture of youth. Picture of youth. The Wanderer, female difficulties. Okay, these three are ಫೋರ್ ಆರ್ ವೆರಿ ಇಂಪಾರ್ಟೆಂಟ್. ಸಬ್ ಟೈಟಲ್ ಕೇಳ್ಬೋದು ಅಥವಾ ಈ ವರ್ಕ್ಸ್. ಫ್ರಾನ್ಸಿಸ್ ಬರ್ನಿ ತುಂಬ ಕ್ವಶನ್ ಕೇಳ್ತಿದ್ರು ಮುಂಚೆ, ಬಟ್ ಇವಾಗ ಸ್ವಲ್ಪ ಸ್ಟಾಪ್ ಮಾಡಿದ್ದಾರೆ, ಬಟ್ ತುಂಬ ಕೇಳ್ತಾಯಿದ್ರು ಅವಾಗ. ಓಕೆನಾ? ಸೊ ನೆಕ್ಸ್ಟ್ ಮ್ಯಾಚ್ ದ ಫಾಲೋವಿಂಗ್: ಥಾಮಸ್ ಒಟಾವೆ, ಜಾನ್ ಫಿಶರ್, ಜಾನ್ ಫಾರ್ಡ್, ಥಾಮಸ್ ಫುಲ್ಲರ್. ಆ್ಯಕ್ಚುಲಿ ಜಾನ್ ಫಾರ್ಡ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ದಿಸ್ ಪಿಟಿ ಶೀ ಈಸ್ ಅ ಓರ್ ಅಲ್ವಾ? ಸೊ ಅಪಾರ್ಟ್ ಫ್ರಮ್ ದ್ಯಾಟ್, ಜಾನ್ ಒಟಾವೆ ಈಸ್ ಫೇಮಸ್ ಫಾರ್ ದ ವರ್ಕ್ ಕಾಲ್ಡ್ ಡಾನ್ ಕ್ಯಾರೋಲ್ಸ್. John Fisher is famous for The Way to Perfect Religion, and Thomas Fuller is famous for Good Thoughts in Bad Time. Okay, A2, B3, C4 and D1. It's very important. Okay na? Okay, 44 ಹೋಗೋಣ. The Right of the Man was written by. The Right of the Man written by, ಈಗಷ್ಟು ಡಿಸ್ಕಸ್ ಮಾಡಿದ್ವಿ. It's none other than Thomas Paine. ಈಗಷ್ಟು ಡಿಸ್ಕಸ್ ಮಾಡಿದ್ದೀವಿ. ಹೀಸ್ ಅಟ್ಯಾಕಿಂಗ್ ಆನ್ ಎಡ್ಮಂಡ್ ಬರ್ಕ್ಸ್ ಫ್ರೆಂಚ್ ರೆವಲ್ಯೂಷನ್ ಆಯಿತಾ. ಅವ್ರ ವರ್ಕ್ ಇದೆಯಲ್ಲ ಅದರ ಅಗೇನ್ಸ್ಟಾಗಿ ಬರ್ತಿರೋದು, ಅಟ್ಯಾಕ್ ಮಾಡಿರೋದು ಅದನ್ನು. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. 45. ರಿಚರ್ಡ್ ಸಾಂಡರ್ ವಾಸ್ ಅ ಸಿಡೋನಿಮ್ ಆಫ್. ರಿಚರ್ಡ್ ಸಾಂಡರ್ ವಾಸ್ ಅ ಸಿಡೋನಿಮ್ ಆಫ್. ದ್ಯಾಟ್ಸ್ ಬೇಸಿಕಲಿ ಬೆಂಜಮಿನ್ ಫ್ರಾಂಕ್ಲಿನ್. ಈ ಸಿಡೋನಿಮ್ಗಳನ್ನು ಕೇಳ್ತಾರೆ ಆಲ್ಮೋಸ್ಟ್. ಓಕೆ, ಸಿಡೋನಿಮ್ಸ್ ಆಫ್ ರೈಟರ್ಸ್ ಬಗ್ಗೆ ಎಲ್ಲ ಕೇಳ್ತಾ ಹೋಗ್ತಾರೆ. ಸೊ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. To me, the meanest flower that blows can give, though that too often lie too deep for tears. Which poem are we talking about? To me, the meanest flower the bows can give, though that do often lie too deep for tears. Which poem are we talking about? That's basically Wordsworth, Ode to Intimation of Immortality. Wordsworth na ella work prelude antu very important. ಪ್ರತಿ ಲೈಕ್ ಎವ್ರಿ ಇಯರ್ಸ್ ಅನ್ನು ಕೇಳ್ತಾ ಬರ್ತಾರೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್. ಇಸ್ ಅ ಲೈನ್ ಫ್ರಮ್ ಓಡ್ ಇಂಟಿಮೇಷನ್ ಆಫ್ ಇಮ್ಮಾರ್ಟಾಲಿಟಿ ಅಂತ ಹೇಳ್ತೀವಿ. ಸೊ ದಿಸ್ ವಾಸ್ ಪಬ್ಲಿಷ್ಡ್ ಇನ್ ದ ಫೇಮಸ್ ವರ್ಕ್ ಪೋಯಮ್ಸ್ ಇನ್ 2 volumes. Which was published in the year 1807. Okay, it's completed in 2 parts anta helbodu. Okay, so it completed in 2 parts. On 27 March
ಇಟ್ಸ್ ವೆರಿ ಇಂಪಾರ್ಟೆಂಟ್. 27th March 1802 ಪೋಯಮನ್ನು ಏನು ಮಾಡ್ತಾರೆ, ಬರೆದು ಯಾರಿಗೆ ಕಳಿಸ್ತಾರೆ, ಕೋಲ್ರಿಡ್ಜಿಗೆ ಕಳಿಸ್ತಾರೆ. ಹೇಗಿದೆ ಈ ಪೋಯಮ್, ನನಗೆ ಫೀಡ್ಬ್ಯಾಕ್ ಬೇಕು ಅಂತ. ಕೋಲ್ರಿಡ್ಜ್ ಏನು ಮಾಡ್ತಾರೆ, ಫೀಡ್ಬ್ಯಾಕ್ ಯಾವುದ್ರ ಮೂಲಕ ಕೊಡ್ತಾರೆ, ಥ್ರೂ ಹಿಸ್ ಫೇಮಸ್ ಪೋಯಮ್ ಡಿಜೆಕ್ಷನ್ ಆ್ಯಂಡ್ ಓಡ್, ಇದರ ಮೂಲಕ ರಿಪ್ಲೈ ಕೊಡ್ತಾರೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಓಕೆನಾ? ಹೂ ಇಸ್ ದ ಲಾಸ್ಟ್ ಲೀಡರ್ ಇನ್ ಬ್ರೌನಿಂಗ್ಸ್ ಪೋಯಮ್ ದ ಲಾಸ್ಟ್ ಲೀಡರ್? ದಟ್ಸ್ ನನ್ ಅದರ್ ದ್ಯಾನ್ ಯಾರು, ವರ್ಡ್ಸ್ವರ್ತ್. ಓಕೆನಾ? ಇಟ್ಸ್ ಬೇಸಿಕಲಿ ಪಬ್ಲಿಷ್ಡ್ ಇನ್ ದ ಇಯರ್, ಲಾಸ್ಟ್ ಲೀಡರ್ ಯಾವಾಗ ಪಬ್ಲಿಷ್ ಆಯಿತು, 1845 ಪಬ್ಲಿಷ್ಡ್ ಇನ್ ದ poetry collection called Dramatic Romances and Lyrics. Okay, opening line of the poem yaudu, it's very important. Just for a handful of silver he left us. This is the opening line of the Lost Lead. Okay, it's very important. 48. Who said, "My heart leap up when I behold a rainbow in the sky"? Who said, "My heart leap up when I behold a rainbow in the sky"? It's Wordsworth. Actually, poem ಹೆಸರೇನು, My Heart Leap Up, ಅಥವಾ another title is Rainbow. Okay, the rainbow. Next, a sadder and wiser man, he rose the morrow morn. Who is the wiser man? A sadder and wiser man, he rose the morrow morn. Who is the wiser man? Who is the wiser man? It's basically a line from the Rime of the Ancient Mariner. So, wiser man yaru? The Ancient Mariner. Written by whom? Coleridge ಬರ್ದಿರೋದು. ಪಾರ್ಟ್ ಆಫ್ ಲಿರಿಕಲ್ ಬ್ಯಾಲೆಡ್ ಅಂತಲೂ ಕೂಡ ಹೇಳ್ಬೋದು. ಫಸ್ಟ್ ಪೋಯಮ್ ಇನ್ ಲಿರಿಕಲ್ ಬ್ಯಾಲೆಡ್ ಅಂತಲೂ ಹೇಳ್ಬೋದು. ನೆಕ್ಸ್ಟ್, ಲಾಸ್ಟ್ ಕ್ವೆಶನ್. ವಿಚ್ ಆಫ್ ದ ಫಾಲೋವಿಂಗ್ ಪೋಯಮ್ಸ್ ಆಫ್ ಕೋಲ್ರಿಡ್ಜ್ ಯೂಸಸ್ ದ ಮಿತ್ ಆಫ್ ಲೇಮಿಯಾ ಆ್ಯಂಡ್ ವ್ಯಾಂಪೈರ್? ಲೇಮಿಯಾ ಆ್ಯಂಡ್ ವ್ಯಾಂಪೈರ್, ದ್ಯಾಟ್ಸ್ ಬೇಸಿಕಲಿ ಕ್ರಿಸ್ಟಾಬೆಲ್ ಅಂತ ಹೇಳ್ತೀವಿ. ಕ್ರಿಸ್ಟಾಬೆಲ್ಲನ್ನು ಫ್ರಾಗ್ಮೆಂಟ್ ಅಂತಲೂ ಕೂಡ ಕರಿತೀವಿ, ಅಂದರೆ ಅನ್ಫಿನಿಶ್ಡ್ ವರ್ಕ್ ಅಂತಲೂ ಕೂಡ ಕರಿತೀವಿ, ಅನ್ಫಿನಿಶ್ಡ್ ಪೋಯಮ್. ಆಯಿತಾ? ಆ್ಯಂಡ್ ಇಟ್ಸ್ ಅ ಲಾಂಗ್ ನರೇಟಿವ್ ಬ್ಯಾಲೆಡ್ ರಿಟನ್ ಇನ್ ದ ಫಾರ್ಮ್ ಆಫ್ ಬ್ಯಾಲೆಡ್, ಪಬ್ಲಿಷ್ಡ್ ಇನ್ 2 part, ನಾಟ್ ಪಬ್ಲಿಷ್ ಇನ್ 2 part, ರಿಟನ್ ಇನ್ 2 parts. ಆಯಿತಾ? ಸೊ 2 partsಲ್ಲಿ ಬರೆದಿದ್ದಾರೆ. ಯಾವಾಗ ಒಂದು 1797 ದೆನ್ 1800 ಫೈನಲ್ ಔಟ್ಪುಟ್ಟನ್ನು ಬರೆದಿದ್ದಾರೆ. ಓಕೆನಾ? ಕೋಲ್ರಿಡ್ಜ್ ಪ್ಲ್ಯಾನ್ಡ್ 3 additional part ಬಟ್ ನೆವರ್ ಕಂಪ್ಲೀಟೆಡ್. ಆಯಿತಾ? ಸೊ ಮತ್ತೆ 3 additional part ಬರಿಬೇಕು ಅಂತ ಅಂದ್ಕೊಂಡಿದ್ರು, ಬಟ್ ನೆವರ್ ಕಂಪ್ಲೀಟೆಡ್. ಹಾಗಾಗಿ ಅದೇನಂತ ಹೇಳ್ತೀವಿ, ಬೇಸಿಕಲಿ ಇಟ್ಸ್ ಫ್ರ್ಯಾಗ್ಮೆಂಟ್ ಅಥವಾ ಅನ್ಫಿನಿಶ್ಡ್ ಪೋಯಮ್ ಅಂತ ಕೂಡ ಕರಿತೀವಿ. ಸೊ ಇಲ್ಲಿಗೆ ಟಾಪ್ MCQ ಪಾರ್ಟ್ 2ನ 50 ಕ್ವೆಶನ್ಸ್ನ ಮುಗಿಸಿದ್ದೀವಿ. ಸೊ ಲಾಸ್ಟ್ ವಿಡಿಯೋದಲ್ಲಿ 50 ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ, ಈಗ 50 ಕ್ವೆಶನ್ಸ್ನ ಡಿಸ್ಕಸ್ ಮಾಡಿದ್ದೀವಿ. ಸೊ ನಿಮ್ಗೆ ಆಲ್ರೆಡಿ ಹೇಳಿದಾಗೆ ನೆಟ್ ಇವಾಗ ಜಸ್ಟ್ ಏನಿದೆ, ಒಂದು 28 ಡೇಸ್ ಇದೆ ಹೆಚ್ಚು ಕಮ್ಮಿ. ಸೊ ಈಗ ನೀವೇನು ಮಾಡಬೇಕು, MCQನ ಸಾಲ್ವ್ ಮಾಡೋದು ವೆರಿ ಇಂಪಾರ್ಟೆಂಟ್. ಹಾಗಂತೇಳಿ ಇದೇ ಸೇಮ್ MCQ ಬರುತ್ತೆ ಅಂತ ಅಲ್ಲ. ಸೊ ಸಮ್ಟೈಮ್ಸ್ ಕೆಲವುದು ಕೀವರ್ಡ್ಸ್ಗಳು ಅಥವಾ ಕೆಲವು ವರ್ಡ್ಗಳು, ಕೆಲವು ವರ್ಕ್ಗಳು ರಿಪೀಟೆಡ್ ಆಗಿ ಬರೋಂಥ ಚಾನ್ಸಸ್ಗಳು ಇರ್ತವೆ. ಆಯಿತಾ? ಸೊ ಎಲ್ಲದಕ್ಕೂ ನೀವು ರೆಡಿಯಾಗಿರಬೇಕು, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ PYQ ಕೂಡ ಸಾಲ್ವ್ ಮಾಡಬೇಕು ನೀವು. ಸೊ ಲಾಸ್ಟು ಈಗ ಫಾರ್ ಎಕ್ಸಾಂಪಲ್ 2020ಇಂದ 25 ತನಕ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಿ, ದೆನ್ ಯು ಕ್ಯಾನ್ ಗೆಟ್ ದ ಕ್ಲಿಯರ್ ಕಟ್ ಐಡಿಯಾಸ್, ಯಾವ ಥರ ಕ್ವಶನ್ಸ್ ಕೇಳ್ತಾರೆ, ಯಾರು ವೆರಿ ಇಂಪಾರ್ಟೆಂಟ್ ರೈಟರ್ಸ್ ಅಂತ. ಆ್ಯಂಡ್ ಈ ಒಂದು ಪರ್ಟಿಕ್ಯುಲರ್ PDF ನ ಲಿಟರರಿ ಕ್ಯಾನನ್, ಆಯಿತಾ, ಲಿಟರರಿ ಕ್ಯಾನನ್ ಅನ್ನೋಂಥ ಟೆಲಿಗ್ರಾಮ್ ಚಾನಲ್ಲಿ ಶೇರ್ ಮಾಡಿರ್ತೀನಿ. ಆ್ಯಂಡ್ ಏನಾದರೂ ನಿಮ್ಮ ಕಡೆಯಿಂದ ಸಜೆಷನ್ಸ್ ಇದ್ದರೆ ಸೊ ಯು ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ಬರಿಬೋದು. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಶೇರ್ ಮಾಡಿ ವಿತ್ ಯೋರ್ ಫ್ರೆಂಡ್ಸ್.
ಇಟ್ ಮೀನ್ಸ್ ಅ ಲಾಟ್ ಆಯಿತಾ. ಈಗ ಈ ಎಕ್ಸಾಮ್ಸ್ ಮುಗಿದ ತಕ್ಷಣ ನೆಕ್ಸ್ಟ್ ಜಾನ್ವರಿಯಿಂದ ನಾನು ಆ್ಯಕ್ಚುಲಿ ಕ್ರ್ಯಾಶ್ ಕೋರ್ಸನ್ನು ಸ್ಟಾರ್ಟ್ ಮಾಡ್ತೇನೆ. ಇನ್ ದ್ಯಾಟ್ ಪ್ರತಿಯೊಂದು ಲೆಸನ್ಸನ್ನು ಅಂದರೆ ಲೈಕ್ ಏಜ್ ಆಫ್ ಚಾಸರ್ ಇರ್ಬೋದು, ಏಜ್ ಆಫ್ ಶೇಕ್ಸ್ಪಿಯರ್ ಇರ್ಬೋದು, ಏಜ್ ಆಫ್ ಬೆನ್ ಜಾನ್ಸನ್ ಇರ್ಬೋದು, ಪ್ರತಿಯೊಂದು ಜಗ ಬೇನೀರಾ ಇರ್ಬೋದು, ಪ್ರತಿಯೊಂದನ್ನು ನಾನು ಪ್ರತಿ ಕ್ಲಾಸನ್ನು ಕೂಡ ಎಲ್ಲ ರೈಟರ್ಸ್ ಯಾರ್ಯಾರು ಬರ್ತಾರೆ ಅದನ್ನು ಪ್ರತಿಯೊಂದನ್ನು ಡಿಸ್ಕಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದು ಮಾಡಬೇಕು ಅಂತಂದರೆ ನಿಮ್ಮ ಹೆಲ್ಪ್ ತುಂಬ ಇಂಪಾರ್ಟೆಂಟ್. ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.